ಪ್ರೈಸ್ ದ ಲಾರ್ಡ್ ಜೀಸಸ್. ಪ್ರಿಯ ದೇವರ ಮಕ್ಕಳೇ, ಇಂದಿನ ದೇವರ ವಾಕ್ಯ ಕೀರ್ತನೆಗಳು 28:6ನೇ ವಾಕ್ಯ. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಆಮೆನ್. ದಾವೀದನು ತನ್ನ ವಿಜ್ಞಾಪನೆಗಳನ್ನು ಕೇಳಿದ ಕರ್ತನಿಗೆ ಸ್ತೋತ್ರವನ್ನು ಅರ್ಪಿಸುತ್ತಿದ್ದಾನೆ. ಕರ್ತನು ನಮ್ಮ ಪ್ರಾರ್ಥನೆಗಳನ್ನು ಕೇಳುವಾತನು. ಕೀರ್ತನೆಗಳು 65:2ರಲ್ಲಿ ಹೇಳಿರುವಂತೆ, ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ಆಮೇನ್. ಅಷ್ಟಲ್ಲದೆ ಬರುವುದಲ್ಲದೆ ಸದುತ್ತರವನ್ನು ಕೊಡುವವನು ಆಗಿದ್ದಾನೆ. ಹಲವು ಕೀರ್ತನೆಗಳ ತಲೆಬರಹದಲ್ಲಿ ದಾವೀದನ ಪ್ರಾರ್ಥನೆ ಎಂದು ಬರೆಯಲ್ಪಟ್ಟಿದೆ. ಕೀರ್ತನೆ 17, 86 ಮತ್ತು 142 ಪ್ರಕಾರ ದುಃಖ, ಸಂಕಟ, ಕಷ್ಟಗಳ ಸಂದರ್ಭಗಳಲ್ಲಿ ಅರಸನಾದ ಸೌಲನಿಂದ ಓಡಿಸಲ್ಪಟ್ಟು ಕಾಡಿನ ಗುಹೆಗಳಲ್ಲಿ ಅವಿತುಕೊಂಡಿದ್ದ ಸಮಯದಲ್ಲಿ ಯೆಹೋವನಿಗೆ ಮೊರೆಯಿಟ್ಟಾಗ ದಾವೀದನ ಕೂಗನ್ನು ಕೇಳಿ ಕರ್ತನು ಅವನಿಗೆ ಸದುತ್ತರಗಳನ್ನು ದಯಪಾಲಿಸಿದನು. 1 ಸಮುವೇಲನು 30ನೇ ಅಧ್ಯಾಯದಲ್ಲಿ ಮನಗುಂದಿದವನಾಗಿ ತ್ರಾಣವಿಲ್ಲದವನಾಗಿ ಕರ್ತನಿಗೆ ಮೊರೆಯಿಡುವವರನ್ನು ಓದುತ್ತೇವೆ. ಆಮೇನ್. ಸೌಲನಿಗೆ ಹೆದರಿ ಅವನ ಸಂಗಡಿಗರು ಫಿಲಿಪ್ಪಿ ದೇಶದಲ್ಲಿ ಅಡಗಿಕೊಂಡಿದ್ದಾಗ ಅಮಲೇಕರ ದಂಡೆತ್ತಿ ಬಂದು ದಾವೀದನ ಹೆಂಡತಿ ಮಕ್ಕಳು ಅವನ ಸಂಗಡಿಗರ ಕುಟುಂಬಗಳು ನೆಲೆಸಿದ್ದ ಪಟ್ಟಣಕ್ಕೆ ಹೋಗಿ ಮುತ್ತಿಗೆ ಹಾಕಿ ಸೂರೆ ಮಾಡಿ ಅಲ್ಲಿದ್ದವರನ್ನೆಲ್ಲ ಸೆರೆ ಹಿಡಿದು ಪಟ್ಟಣಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟರು. ಇದನ್ನು ಕೇಳಿದ ದಾವೀದನ ಸಂಗಡಿಗರು ತಮ್ಮ ಕುಟುಂಬ ಸೆರೆ ಹಿಡಿಯಲ್ಪಟ್ಟರೆಂದು ಕೋಪಗೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಆಮೇನ್. ದಾವೀದನು ಇಕ್ಕಟ್ಟಾಗಿ ಒಳಗಾಗಿ ತನ್ನನ್ನು ಯೆಹೋವನಲ್ಲಿ ಧೈರ್ಯಪಡಿಸಿಕೊಂಡು ತಾನು ಆ ಗುಂಪನ್ನು ಹಿಂದೆಟ್ಟುವುದಲ್ಲಿ ತನಗೆ ಜಯ ಸಿಗುವುದು ಎಂದು ಕರ್ತನಲ್ಲಿ ವಿಜ್ಞಾಪಿಸಿದಾಗ, ಹೋಗು, ಅದು ನಿನಗೆ ಜಯ ಸಿಗುವುದು ಎಂದು ಉತ್ತರ ದೊರಕಿತು. ಹಾಗೆಯೇ ಅಮಲೇಕರನ್ನು ಸೋಲಿಸಿ ಅವರು ಒಯ್ದಿದ್ದ ಎಲ್ಲದರಲ್ಲಿಯೂ ಬಿಡದಂತೆ ಹಿಂದಕ್ಕೆ ತೆಗೆದುಕೊಂಡು ಬಂದನು. ದೇವ ಮಕ್ಕಳೇ, ದಾವೀದನ ಬಿನ್ನಹಗಳಿಗೆ ಕಿವಿಗೊಡುವನು ಮಾತ್ರವಲ್ಲ, ಉತ್ತರಿಸುವನು. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸ್ತೋತ್ರದಿಂದಲೂ ಪ್ರಾರ್ಥನೆಯಿಂದಲೂ ಕೂಡಿದ ಬಿನ್ನಹಗಳನ್ನು, ವಿಜ್ಞಾಪನೆಗಳನ್ನು ಕರ್ತನಿಗೆ ತಿಳಿಯಲ್ಪಡಿಸಿರಿ. ಆಗ ನಿಮ್ಮ ಪ್ರಾರ್ಥನೆಗೆ ನಿಶ್ಚಯವಾಗಿ ಉತ್ತರ ದೊರೆಯುವುದು. ಕೀರ್ತನೆ 34, 4 ಮತ್ತು 5 ವಾಕ್ಯಗಳ ಪ್ರಕಾರ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ತಪ್ಪಿಸಿದನು. ಮತ್ತು ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಯಾವಾಗಲೂ ಲಜ್ಜೆಯಿಂದ ಕೆಡುವುದೇ ಇಲ್ಲ. ನೆನಪಿಗೆ ಕೀರ್ತನೆ 69:13 ಪ್ರಕಾರ, ಯೆಹೋವನೇ, ನಾನಾದರೂ ನಿನಗೆ ಮೊರೆಯಿಟ್ಟಿದ್ದೇನೆ. ಇದು ನಿನ್ನ ಪ್ರಸನ್ನತೆಗೆ ಸಕಾಲ. ಪ್ರೇಮಪೂರ್ಣನಾದ ದೇವರೇ, ಸತ್ಯಸಂಧನಾದ ರಕ್ಷಕನೇ, ಸದುತ್ತರವನ್ನು ದಯಪಾಲಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೀನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.